ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೋಹನ್ ದಾಸ್. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ಒಂದು ಮಹತ್ತರವಾದ ನಿರ್ಧಾರ ವೆಂಕಟನಾಥರಿಂದ ಆಗುತ್ತದೆ. ಜೀವನದಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆಯುತ್ತಾರೆ. ಇದಕ್ಕೆ ಮೂಲ ಕಾರಣರಾದ ತಮ್ಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಸ್ವಪ್ನದಲ್ಲಿ ಮೂಲ ರಾಮರ ದರ್ಶನ ಹೇಗಾಯಿತು, ತದನಂತರ ಆದ ಬದಲಾವಣೆಗಳೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ವೆಂಕಟನಾಥರ ಕೀರ್ತಿ ದಿಕ್ಕುಗಳಿಗೆ ಹಬ್ಬುತ್ತಿರಲು ಶ್ರೀ ಸುಧೀಂದ್ರ ತೀರ್ಥರಿಗೆ ವಯಸ್ಸಾಯಿತು. ಉತ್ತರಾಧಿಕಾರಿಯನ್ನು ಆರಿಸಲು ಅವರು ಆಲೋಚಿಸುತ್ತಿರುವಾಗ ಒಂದು ರಾತ್ರಿ ಶ್ರೀ ಸುಧೀಂದ್ರ ತೀರ್ಥರ ಸ್ವಪ್ನದಲ್ಲಿ ಶ್ರೀ ಮೂಲ ರಾಮಚಂದ್ರ ದೇವರು ಪ್ರತ್ಯಕ್ಷರಾಗಿ, ಹೇ ಸನ್ಯಾಸಿ ಕುಲತಿಲಕನೇ, ನಿನ್ನ ಪೂಜಾರಾಧನೆಯಿಂದ ನಾನು ತೃಪ್ತನಾಗಿರುವೆನು. ನಿನ್ನ ಪ್ರಿಯ ಶಿಷ್ಯ ವೆಂಕಟನಾಥನು ನನ್ನ ಪರಮಭಕ್ತ, ನನ್ನ ಸೇವೆಗಾಗಿ ಅವತರಿಸಿರುವನು. ಅವನಿಂದ ಬಹಳ ಲೋಕ ಕಲ್ಯಾಣವಾಗಬೇಕಾಗಿದೆ. ಅವನಿಗೆ ಸನ್ಯಾಶ್ರಮವನ್ನು ಕೊಟ್ಟು ರಾಘವೇಂದ್ರ ಎಂದು ಹೆಸರನ್ನಿಡು ಎಂದು ಅಪ್ಪಣೆ ಮಾಡಿ ಕಣ್ಮರೆಯಾದನು. ಮತ್ತು ಅದೇ ಕ್ಷಣದಲ್ಲಿ ವೇದವ್ಯಾಸ ದೇವರು ಕೂಡ ಸ್ವಪ್ನದಲ್ಲಿ ದರ್ಶನ ಕೊಟ್ಟು, ನೀನು ಮಾಡುತ್ತಿರುವ ತತ್ವ ಪ್ರಸಾರದಿಂದ ಸಂತೋಷಗೊಂಡಿದ್ದೇವೆ. ವೆಂಕಟನಾಥನು ವೇದಾಂತ ಲೋಕದಲ್ಲಿ ಬೆಳಗಬೇಕಾಗಿದೆ. ಜ್ಞಾನ ಪ್ರಸಾರಕ್ಕಾಗಿಯೇ ಮೀಸಲಾದ ಹಂಸವಂಶದಲ್ಲಿ ಅವನು ಕುಳಿತಾಗ ನಾವು ಸದಾ ಅವನಲ್ಲಿ ಸನ್ನಿಹಿತರಾಗಿರುತ್ತೇವೆ. ಅವನ ಅವತಾರವು ಅದಕ್ಕಾಗಿಯೇ ಆಗಿದೆ. ನೀನು ಆತನಿಗೆ ಸನ್ಯಾಸಾಶ್ರಮವನ್ನು ಕೊಡು ಎಂದು ಸೂಚಿಸಿ ಅದೃಶ್ಯರಾದರು. ಈ ರೀತಿ ಉಭಯ ರೂಪದ ಶ್ರೀಹರಿಯ ಸ್ವಪ್ನ ದರ್ಶನದಿಂದ ಸಂತೋಷಭರಿತರಾಗಿದ್ದ ಶ್ರೀ ಸುಧೀಂದ್ರ ತೀರ್ಥರಿಗೆ ಶ್ರೀ ಮಧ್ವಾಚಾರ್ಯರು ಕೂಡ ಆಗಲೇ ದರ್ಶನ ಕೊಟ್ಟರು. ಪ್ರೀತಿಯ ಸುಧೀಂದ್ರರೇ, ನಮ್ಮ ವಿದ್ಯಾ ಸಾಮ್ರಾಜ್ಯದಲ್ಲಿ ಪರವಾದಿ ಮತನ, ಗ್ರಂಥರಚನಾ, ಪಾಠ ಪ್ರವಚನ, ಸಿದ್ಧಾಂತ ಸ್ಥಾಪನಾದಿಗಳಿಂದ ನಮ್ಮನ್ನು ಬಹಳ ಆನಂದಗೊಳಿಸಿದ್ದೀರಿ. ನಿಮ್ಮ ಶಿಷ್ಯ ವೆಂಕಟನಾಥನು ಈ ಮಹಾ ಸಾಮ್ರಾಜ್ಯದಲ್ಲಿ ರಾರಾಜಿಸಿ ಅಸದೃಶ ಟೀಕಾ ಟಿಪ್ಪಣಿಗಳಿಂದ ದ್ವೈತ ಸಿದ್ಧಾಂತವು ಅವನಿಗೆ ಶೀಘ್ರವಾಗಿ ನೀವು ಸನ್ಯಾಸಾಶ್ರಮವನ್ನು ಕೊಟ್ಟು ವಿದ್ಯಾ ಸಾಮ್ರಾಜ್ಯವನ್ನು ಒಪ್ಪಿಸಿ ಎಂದು ಆಜ್ಞಾಪಿಸಿ ಕಣ್ಮರೆಯಾದರು. ಈ ಸ್ವಪ್ನ ವೃತ್ತಾಂತ ವೆಂಕಟನಾಥನಿಗೆ ತಿಳಿಸಲು ಆತನು ತಾನು ಆ ಸ್ಥಾನಕ್ಕೆ ಅನರ್ಹನೆಂದು ಸಮ್ಮತಿಸಲಿಲ್ಲ. ಮಹೋನ್ನತವಾದ ವಿದ್ಯಾ ಸಾಮ್ರಾಜ್ಯದ ಪೀಠಾಧಿಪತ್ಯದಲ್ಲಿ ಕ್ಷುಲ್ಲಕನಾದ ನಾನೆಲ್ಲಿ ಎಂದು ಬಹು ವಿನಯ ವಿಧೇಯತೆಗಳಿಂದ ಗುರುಗಳಿಗೆ ಅರಿಕೆ ಮಾಡಿದನು. ನಿನ್ನ ವಿನಯ ವಿಧೇಯತೆಗಳು ಹಾಗೂ ನಮ್ಮ ಆಶೀರ್ವಾದಗಳು ಈ ಪೀಠಾಧಿಪತ್ಯ ನಿರ್ವಹಿಸಲು ನಿನಗೆ ಸಾಮರ್ಥ್ಯವನ್ನು ಕೊಡುವವು ಎಂದು ಗುರುಗಳು ಹೇಳಲು, ಹೆಂಡತಿ ಇನ್ನೂ ಚಿಕ್ಕವಳು, ಮಗನಿಗೆ ಉಪನಯನ ಕೂಡ ಮಾಡಿಲ್ಲ, ಆದ್ದರಿಂದ ನಾನು ಸನ್ಯಾಸಿಯಾಗಲಾರೆ ಎಂದು ವೆಂಕಟಭಟ್ಟರು ನಿರಾಕರಿಸಿ ಮನೆಗೆ ತೆರಳಿದರು. ಆದರೆ ಅವರಿಗೆ ಸನ್ಯಾಸವೆಂಬುದು ವಿಧಿಬರಹವಾಗಿರುವಾಗ ಯಾರು ತಪ್ಪಿಸಲು ಸಾಧ್ಯ? ಗುರುಗಳು ಹೇಳಿದ್ದನ್ನೇ ಚಿಂತಿಸುತ್ತಾ ಮುಗ್ಧತೆಯಿಂದ ಮಲಗಿದ ಪತ್ನಿಯ ಸರಸ್ವತಿಯ ಮುಖವನ್ನು ನೋಡುತ್ತಾ ಬಹಳ ಹೊರಳಾಡಿ ನಿದ್ರೆಗೆ ಒಳಗಾದ ಶ್ರೀ ವೆಂಕಟನಾಥರು ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದಲ್ಲಿ ದಿವ್ಯವಾದ ಕನಸಿನಲ್ಲಿ ಪ್ರತ್ಯಕ್ಷವಾಗಿಯೇ ಕಂಡಂತೆ ಸ್ವಚ್ಛವಾದ ಮನೋಹರವಾದ ಒಂದು ದೃಶ್ಯ ಕಂಡರು. ಆ ದಿವ್ಯವಾದ ಕನಸಿನಲ್ಲಿ ಸಕಲ ವಿದ್ಯೆಗಳಿಗೂ ಅಧಿದೇವತೆಯಾದ ವಿದ್ಯಾದೇವಿಯೇ ಪ್ರತ್ಯಕ್ಷಳಾಗಿ, ನಾನು ವೇದವ್ಯಾಸರಿಂದ ಉನ್ನತಳಾದ ಆನಂದತೀರ್ಥರ ಪ್ರಿಯೆಯಾದ ವಿದ್ಯಾಲಕ್ಷ್ಮಿಯು. ಈಗ ವಿದ್ಯಾ ಸಂಸ್ಥಾನಕ್ಕೆ ನಿನ್ನ ಬಿಟ್ಟು ಅನ್ಯರು ಯೋಗ್ಯರಲ್ಲ. ಸನ್ಯಾಸಿಗಳೇ ಮೂಲ ರಾಮನನ್ನು ಪೂಜಿಸಲು ಅರ್ಹರು. ಅಂತಹ ಸನ್ಯಾಸಿಗಳಲ್ಲೇ ನನ್ನ ವಾಸ. ನೀನು ಒಂದು ವೇಳೆ ಸನ್ಯಾಸ ಸ್ವೀಕರಿಸದಿದ್ದರೆ ದೇವಿಯಾದ ನನ್ನ ಪರಿಸ್ಥಿತಿ ಗಂಭೀರವಾಗಿ ಎಲ್ಲವೂ ಅದ್ವೈತಮಯವಾಗುವುದು. ಜನರಲ್ಲಿ ಧರ್ಮದಲ್ಲಿ ನಿಷ್ಠೆ ತಪ್ಪುವುದು. ನಿನ್ನನ್ನು ಆಶ್ರಯಿಸಿದ ನಾನು ಸ್ವಪ್ನದಲ್ಲಿ ಬೇರೆ ಸನ್ಯಾಸಿಯನ್ನು ಸ್ಮರಿಸುವುದಿಲ್ಲ. ನೀನೇ ಪೀಠಾಧಿಪತಿಯಾಗಿ ಅನೇಕ ಗ್ರಂಥಗಳನ್ನು ರಚಿಸಿ ತತ್ವಮಾರ್ಗ ಬೋಧಿಸಿ ಮತ್ತು ಶ್ರೀಹರಿಯ ಅಸ್ತಿತ್ವವನ್ನು ಮಹಿಮಾ ಪ್ರದರ್ಶನದ ಮೂಲಕ ಜನರಲ್ಲಿ ತಿಳಿಸಬೇಕು ಎಂದು ಅಪ್ಪಣೆ ಮಾಡಿ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿದಳು. ಆಚಾರ್ಯರು, ದೇವಿ ಅನುಗ್ರಹೀತನಾದೆ, ನಿನ್ನ ಅಪ್ಪಣೆಯಂತೆ ವರ್ತಿಸುತ್ತೇನೆ ಎಂದು ಹೇಳುತ್ತಿದ್ದಂತೆ ವಿದ್ಯಾದೇವಿಯು ಅದೃಶ್ಯಳಾದಳು. ಮಂಚದಿಂದ ಇಳಿದ ಆಚಾರ್ಯರು ಪತ್ನಿಯ ಮುಖ ನೋಡಿದರು. ಹೃದಯ ಕರಗಿತು. ತತ್ವಶಾಸ್ತ್ರದಲ್ಲಿ ಆಳವಾದ ಜ್ಞಾನವುಳ್ಳ ವೆಂಕಟನಾಥರಿಗೆ ಭಾರ್ಯ ಪುತ್ರಾದಿ ಸಂಸಾರ ಸುಖ ಕ್ಷಣಭಂಗುರವೆಂದು ಗೊತ್ತಿದ್ದರೂ ತಾನು ಸನ್ಯಾಸಿಯಾದರೆ ಹೆಂಡತಿ ಮಕ್ಕಳ ಪರಿಸ್ಥಿತಿ ಗಂಭೀರವಾಗುವುದು ಎಂದು ಚಿಂತೆ ಕಾಡಿತು. ಭಗವತ್ ಸಂಕಲ್ಪ, ವಾಗ್ದೇವಿಯ ಆಜ್ಞೆ, ಕರ್ತವ್ಯದ ಕರೆಗಳಿಂದಾಗಿ ಲೋಕ ಕಲ್ಯಾಣಕ್ಕಾಗಿಯೂ ಭಾರ್ಯೆಯ ತ್ಯಾಗ ಅನಿವಾರ್ಯವೆಂದು ನಿಶ್ಚಯಿಸಿದರು. ಇದು ಶ್ರೀಹರಿಯ ಇಚ್ಛೆ ಎಂದು ತಿಳಿದ ಆಚಾರ್ಯರು ಶ್ರೀಗಳಲ್ಲಿರುವಲ್ಲಿಗೆ ಬಂದು, ಗುರುಗಳೇ, ನಿನ್ನೆ ತಮ್ಮ ಆಜ್ಞೆಯನ್ನು ಮೀರಿ ಉಪದೇಶವನ್ನು ನಿರ್ಲಕ್ಷಿಸಿ ಮನೆಗೆ ಹೋಗಿ ನಿಮಗೆ ನೋವನ್ನುಂಟು ಮಾಡಿದೆ, ಕ್ಷಮಿಸಬೇಕು ಎಂದು ಪ್ರಾರ್ಥಿಸಿ
ರಾತ್ರಿ ಕಂಡ ಸ್ವಪ್ನ ವಿಚಾರವನ್ನು ತಿಳಿಸಿ ಸನ್ಯಾಸಕ್ಕೆ ಸಿದ್ಧನಾಗಿದ್ದೇನೆಂದು ಅರುಹಿದರು. ಅವರ ಸನ್ಯಾಸಕ್ಕೆ ಒಪ್ಪಿದ ವಿಚಾರದಿಂದ ಆಶ್ಚರ್ಯ ಹೊಂದಿದ ಶ್ರೀಗಳವರು, ಆಚಾರ್ಯ, ನೀವು ಯಾವ ತಪ್ಪು ಮಾಡಿಲ್ಲ. ತಾರುಣ್ಯದಲ್ಲಿ ಅನುಕೂಲವಾದ ಸಂಸಾರ ಹೊಂದಿದವರಂತೆಯೇ ವರ್ತಿಸಿದ್ದೀರಿ. ವೇದಾಂತ ಸಾಮ್ರಾಜ್ಯದಂತಹ ಮಹಾಪ್ರಲೋಭನೆಯು ನಿಮ್ಮ ಮನಸ್ಸನ್ನು ವಿಚಲಿತ ಮಾಡಲಿಲ್ಲ. ನೀವು ಧೀರರು, ಪ್ರಾಮಾಣಿಕರು, ನಿಷ್ಪೃಹರು. ನಮಗೇನೂ ಮನಸ್ಸಿನಲ್ಲಿ ಶ್ರೀ ಮೂಲರಾಮನ ಆಜ್ಞೆ ನೆರವೇರಿಸಲಾಗಲಿಲ್ಲವೆಂದು ಸ್ವಲ್ಪ ಬೇಸರವಾಯಿತು ನಿಜ. ಆದರೆ ಶ್ರೀ ಹರಿಚಿತ್ತಕ್ಕೆ ಬಂದಿರುವಾಗ ಯಾರೇನು ಮಾಡಲು ಸಾಧ್ಯ? ನೀವಿಂತಹ ಯೋಗ್ಯತೆ ಉಳ್ಳವರೆಂದೇ ನಮ್ಮ ಗುರುಗಳು ಶ್ರೀ ಮೂಲರಾಮ ವೇದವ್ಯಾಸರು ಮಧ್ವಾಚಾರ್ಯರು ಈ ಮಹಾಪೀಠಕ್ಕೆ ಉತ್ತರಾಧಿಕಾರಿಯಾಗಲು ಅರ್ಹರೆಂದು ಹೇಳಿದ್ದು ಅಚ್ಚರಿಯೇನಲ್ಲ. ಇಂದಿಗೆ ನಮ್ಮ ಚಿಂತೆ ಪರಿಹಾರವಾಯಿತು. ಆಚಾರ್ಯ, ಮೊದಲು ನಿಮ್ಮ ಮಗನ ಉಪನಯನವನ್ನು ನೆರವೇರಿಸಿ. ಉಪನಯನದ ಸಮಸ್ತ ವ್ಯವಸ್ಥೆಯನ್ನು ಶ್ರೀಮಠದಿಂದ ಮಾಡಿಸುತ್ತೇವೆ. ಆಶ್ರಮದ ವಿಚಾರ ರಹಸ್ಯವಾಗಿರಲಿ. ಉಪನಯನದ ಮೇಲೆ ಪತ್ನಿ ಪುತ್ರರೊಡನೆ ಆಶ್ರಮವಾಗುವವರೆಗೂ ಸಂತೋಷದಿಂದ ಕಾಲ ಕಳೆಯಿರಿ ಎಂದು ಅಪ್ಪಣೆ ಮಾಡಿದರು. ಆಗ ಮನೆಗೆ ಬಂದು ವೆಂಕಟನಾಥರು ಉಪನಯನ ಮಾಡಲು ಶ್ರೀಗಳವರ ಅಪ್ಪಣೆಯಾದದ್ದನ್ನು ಪತ್ನಿ ಸರಸ್ವತಿಗೆ ತಿಳಿಸಿದರು. ನಾನು ಕೂಡ ಬಹುದಿನಗಳಿಂದ ಮಗನ ಉಪನಯನದ ಬಗ್ಗೆ ಅನೇಕ ಬಾರಿ ನಿಮಗೆ ವಿಜ್ಞಾಪಿಸಿದ್ದೆ. ಈಗ ಆ ಸಮಯ ಒದಗಿ ಬಂದಿತು ಅಲ್ಲವೇ? ಇವರ ಒಬ್ಬನೇ ಮಗನಾದ ಚಿರಂಜೀವಿ ಲಕ್ಷ್ಮೀನಾರಾಯಣನಿಗೆ ವೈಭವೋಪೇತವಾಗಿ ಉಪನಯನ ಮಾಡೋಣ ಎಂದು ಸಂಭ್ರಮದಿಂದ ಮುಂದಿನ ಕಾರ್ಯಗಳಲ್ಲಿ ಪತ್ನಿ ಕೂಡ ತೊಡಗಿದರು. ಬಂಧು ಬಳಗದವರನ್ನೆಲ್ಲ ಆಹ್ವಾನಿಸಿದರು. ಶುಭ ಮುಹೂರ್ತದಲ್ಲಿ ಕುಮಾರನಿಗೆ ಬ್ರಹ್ಮೋಪದೇಶ ಮಾಡಿದರು. ಆ ಸಮಾರಂಭಕ್ಕೆ ಬಂದ ಶ್ರೀ ಸುಧೀಂದ್ರ ತೀರ್ಥ ಗುರುಗಳನ್ನು ಸ್ವಾಗತಿಸಿ ಕರೆತಂದು ಪೀಠದಲ್ಲಿ ಕುಳ್ಳರಿಸಿ ಆಚಾರ್ಯರು ಚಿರಂಜೀವಿ ಲಕ್ಷ್ಮೀನಾರಾಯಣನಿಂದ ಪಾದಪೂಜೆ ಮಾಡಿಸಿದರು. ಆಗ ಶ್ರೀಗಳವರು ಅದರಿಂದ ಪಾದಪೂಜೆ ಸ್ವೀಕರಿಸಿ ಮುದ್ರಾಧಾರಣ ಮಾಡಿ ವಟುವಿಗೆ ಗುರುಪದೇಶ ಮಾಡಿದರು. ಪುತ್ರನ ಉಪನಯನವಾದ ಮರುದಿನ ಸರಸ್ವತಮ್ಮನವರು ಶ್ರೀ ಮಠಕ್ಕೆ ಹೋಗಿ ಬರುವಾಗ ವೆಂಕಟನಾಥರಿಗೆ ಸನ್ಯಾಸವಾಗುವುದಂತೆ, ಅದಕ್ಕಾಗಿ ಮಗನಿಗೆ ಮುಂಜಿ ಮಾಡಿದರಂತೆ ಎಂದು ಜನ ಆಡಿಕೊಳ್ಳುವ ಮಾತು ಅವರ ಕಿವಿಗೆ ಬಿತ್ತು. ಇದು ಅವರಿಗೆ ಹೃದಯ ಕಿವಿಗಳಿಗೆ ಶೂಲ ಇರಿದಂತಾಯಿತು. ಕರಳು ಕತ್ತರಿಸಿ ಬಂತು, ದುಃಖ ಉಕ್ಕಿ ಹರಿಯಿತು. ಬಂದವರಿಗೆಲ್ಲ ಉಡುಗೊರೆಗಳನ್ನು ಕಳುಹಿಸಿ ವೆಂಕಟನಾಥರು ಅಕ್ಕ, ಭಾವ, ಅಣ್ಣ, ಅತ್ತಿಗೆಯರ ಮುಂದೆ ಶ್ರೀ ಸುಧೀಂದ್ರ ಗುರುಗಳ ಆಶ್ರಮವನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಲಿರುವ ವಿಚಾರವನ್ನು ವಿಶದವಾಗಿ ತಿಳಿಸಿ ಮಗನ ಯೋಗಕ್ಷೇಮವನ್ನು ಅವರಿಗೆ ಒಪ್ಪಿಸಿದರು. ಅದನ್ನು ಕೇಳಿ ಎಲ್ಲರಿಗೂ ಆನಂದಾಶ್ಚರ್ಯಗಳು ಉಂಟಾದವು. ಅಣ್ಣ ಭಾವಂದಿರು, ವೆಂಕಟನಾಥ ನೀನೆಂತಹ ಭಾಗ್ಯಶಾಲಿ, ಈ ವಿಚಾರವನ್ನು ಶ್ರೀ ವಿಜಯೀಂದ್ರರು ಮತ್ತು ಅಪ್ಪ ಹೇಳುತ್ತಿದ್ದುದು ನಿಜವಾಯಿತು. ಅಕ್ಕ ವೆಂಕಟಾಂಬೆ ಕೂಡ ಸಂತೋಷಪಟ್ಟಳು. ಅದೆಲ್ಲ ಸರಿ ವೆಂಕಟನಾಥ, ನಿನ್ನ ಪತ್ನಿಯ ವಿಚಾರವೇನು? ಅವಳಿನ್ನೂ ಸೈಸೆಯಳೆ. ಅವಳಿನ್ನೂ ಚಿಕ್ಕ ಹುಡುಗಿ, 23 ವರ್ಷದ ಸಣ್ಣ ಹುಡುಗಿ. ಅವಳ ಪತಿ ಭಕ್ತಿ ನಿನ್ನನ್ನೇ ನಂಬಿ ನಿನ್ನಲ್ಲಿಟ್ಟಿರುವ ಪ್ರೇಮ ಬಾಯಿಯಲ್ಲೂ ಕೂಡ ಹೇಳಲು ಸಾಧ್ಯವಿಲ್ಲ. ಅವಳು ನಿನ್ನ ವಿಯೋಗವನ್ನು ಸಹಿಸಲಾರಳು ಎಂದಳು. ಆಗ ವೆಂಕಟನಾಥರು, ಅಕ್ಕ ನೀವೆಲ್ಲ ಅವಳ ಮನವೊಲಿಸಿ ಆಶ್ರಮಕ್ಕೆ ಅಪ್ಪಣೆ ಕೊಡಿಸಬೇಕು ಎನ್ನಲು, ಛೇ, ಈ ಕಾರ್ಯ ನಮ್ಮಿಂದಾಗದು, ಅದು ನಿನ್ನ ಕರ್ತವ್ಯ ಧರ್ಮ ಎಂದರು. ಸರಿ, ನಾನೇ ಪ್ರಯತ್ನಿಸುತ್ತೇನೆ. ನಾಳೆಯೇ ನಾವು ತಂಜಾವೂರಿಗೆ ಶ್ರೀಗಳವರೊಡನೆ ಹೊರಡಬೇಕು. ಭಾವ ನನ್ನೊಂದಿಗೆ ಇರಬೇಕು. ಅಣ್ಣ, ಅತ್ತಿಗೆ ನೀವು ಇಲ್ಲಿದ್ದು ಲಕ್ಷ್ಮೀನಾರಾಯಣನನ್ನು ಮತ್ತು ಸರಸ್ವತಿಯನ್ನು ಸಂಭಾಳಿಸಬೇಕು. ನೀವು ನನಗೆ ಸನ್ಯಾಸಿಯಾಗಲು ಅನುಮತಿ ಕೊಟ್ಟು ಆಶೀರ್ವದಿಸಿರಿ ಎಂದು ಹಿರಿಯರಿಗೆ ನಮಸ್ಕರಿಸಿದರು. ಎಲ್ಲರೂ ಆಚಾರ್ಯರನ್ನು ತಬ್ಬಿಕೊಂಡು ನಿಶ್ಚಿಂತೆಯಿಂದ ಇರುವಂತೆ ಹೇಳಿದರು. ಆಗ ಪತ್ನಿಯ ಮನವೊಲಿಸಲು ವೆಂಕಟನಾಥ ಮುಂದಾದರು. ವಿಷಯವನ್ನು ತಿಳಿದಿದ್ದ ಸರಸ್ವತಿಯು ಕಳೆಗುಂದಿದ್ದ ಮುಖವನ್ನು ನೋಡಿದರು. ಕನಿಕರದಿಂದ ಮುಂಗುರುಳನ್ನು ನೇವರಿಸುತ್ತಾ ಸರಸ್ವತಿ ಎಂದು ಮೆಲ್ಲನೆ ನುಡಿದರು. ನನ್ನದೊಂದು ಮಾತು ನಡೆಸಿಕೊಡುವೆಯಾ ಎಂದರು. ನಿಮ್ಮ ಚರಣದಾಸಿಗೆ ಅಪ್ಪಣೆ ಮಾಡಿ ಎಂದು ಹೇಳಿದಳು. ತದನಂತರ ವೆಂಕಟನಾಥರು ಸುಧೀಂದ್ರ ತೀರ್ಥರ ಸ್ವಪ್ನ ಹಾಗೂ ಸ್ವಪ್ನದಲ್ಲಿ ಬಂದಿರುವಂತಹ ದೇವತೆಗಳು ನುಡಿದ ವಿಚಾರ ಹಾಗೂ ಸನ್ಯಾಸತ್ವ ಸ್ವೀಕಾರ ಎಲ್ಲವನ್ನು ಸಾಧ್ಯಾಂತವಾಗಿ ಹೇಳಿದರು. ಆದ್ದರಿಂದ ಆಶ್ರಮಕ್ಕೆ ನಿನ್ನ ಅನುಮತಿ ಬೇಕಾಗಿದೆ ಎಂದರು. ಆ ಸನ್ಯಾಸವೇ ಎನ್ನುತ್ತಾ ದಪ್ಪನೆ ಆಕೆ ಎಚ್ಚರ ತಪ್ಪಿ ಬಿದ್ದು ಬಿಟ್ಟಳು. ತಕ್ಷಣ ಸಂಭಾಳಿಸಿಕೊಂಡು ಕಣ್ಣೀರಿಡುತ್ತಾ ಕುಳಿತರು. ಶ್ರೀ ವೆಂಕಟಭಟ್ಟಾಚಾರ್ಯರ ಭಾರ್ಯೆಯು ಸನ್ಯಾಸವನ್ನು ಕೊಡುವಾಗ ಎದುರಲ್ಲಿ ಇರುವುದು ಸಮಂಜಸವಿಲ್ಲವೆಂದು, ಅವರ ಅನುರಾಗಯುಕ್ತವಾದ ಅನ್ಯೋನ್ಯ ದಾಂಪತ್ಯಕ್ಕೆ ಸನ್ಯಾಸವು ಅನುಕೂಲಕರವಲ್ಲವೆಂದು ಆಲೋಚನೆ ಮಾಡಿದ ಶ್ರೀ ಸುಧೀಂದ್ರ ತೀರ್ಥರು ಕುಂಭಕೋಣ ನಗರವನ್ನು ಬಿಟ್ಟು ತಂಜಾವೂರಿನಲ್ಲಿ ಶ್ರೀ ರಘುನಾಥ ಭೂಪಾಲನ ಸಮಕ್ಷಮದಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಡಲು ತೀರ್ಮಾನಿಸಿದರು. ಈ ವಾರ್ತೆ ದಶದಿಕ್ಕುಗಳಿಗೂ ಪ್ರಸಾರವಾಯಿತು. ಆದ್ದರಿಂದ ತಂಡೋಪತಂಡವಾಗಿ ಪಂಡಿತ ಪಾಮರರು ಎನ್ನದೆ ಎಲ್ಲರೂ ಈ ಮಹೋತ್ಸವವನ್ನು ತಿಲಕಿಸುವುದಕ್ಕಾಗಿ ಪ್ರವಾಹದಂತೆ ತಂಜಾವೂರನ್ನು ಬಂದು ಸೇರಿದರು. ನಿಶ್ಚಿತವಾದ ಶುಭ ದಿವಸ ಬಂದೇ ಬಿಟ್ಟಿತು. ಇನ್ನು ವೆಂಕಟನಾಥನು ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿಯಾಗಿ ಮಾರ್ಪಡುವ ಪರ್ವ ದಿನವದು. ಶ್ರೀ ವೆಂಕಟನಾಥನು
ಪಂಚ ಉಷಃಕಾಲದಲ್ಲೆದ್ದು ಪ್ರಾತಃ ವಿಧಿಗಳನ್ನು ಮುಗಿಸಿ ಸನ್ಯಾಸಕ್ಕೆ ಬೇಕಾಗುವ ಪೂರ್ವಭಾವಿ ಕರ್ಮಗಳನ್ನು ಮಾಡಿ ಮುಗಿಸುತ್ತಿದ್ದಂತೆ ತಂಜಾವೂರಿನ ರಾಜಪ್ರಸಾದದಲ್ಲಿ ಸಕಲ ವಿದ್ವನ್ಮಣಿಗಳು, ಸಜ್ಜನರು, ಆಸ್ತಿಕರುಗಳು ಕಿಕ್ಕಿರಿದು ನೆರೆದಿದ್ದು, ಶ್ರೀ ದುರ್ಮತಿ ಸಂವತ್ಸರದ ಪಾಲ್ಗುಣ ಬಿದಿಗೆಯ ದಿನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ತುರ್ಯಾಶ್ರಮ ದೀಕ್ಷೆಯನ್ನಿತ್ತು ಶ್ರೀ ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಿದರು. ಮಂತ್ರೋಪದೇಶ ಮಾಡಿದ ಮೇಲೆ ವೇದಾಂತ ವಿದ್ಯಾ ಸಾಮ್ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಕೂಡಿಸಿ ತಲೆಯ ಮೇಲೆ ಸಾಲಿಗ್ರಾಮ ಶಿಲೆಯನ್ನಿಟ್ಟು ಶಂಖದಿಂದ ಆ ಹಾಲನ್ನು ಹಾಕುತ್ತಾ ಪಟ್ಟಾಭಿಷೇಕ ಮಾಡಿದರು. ಆಗ ಗುರುಗಳು ಪುರುಷ ಸೂಕ್ತವನ್ನು ಪಠಿಸುತ್ತಿದ್ದರು. ಸಮಸ್ತ ಪಂಡಿತ ಮಂಡಲಿಯು ಗೀತೆಯ ವಿಶ್ವರೂಪಾರಾಧ್ಯವನ್ನು ಮತ್ತು 15ನೇ ಅಧ್ಯಾಯವನ್ನು ಪೂಜ್ಯ ಶ್ರೀ ಅಚ್ಯುತ ಪ್ರೇಕ್ಷಾಚಾರ್ಯರು ಸಮಧ್ವ ವಿಜಯದ ಭಾಗವನ್ನು ಪಾರಾಯಣ ಮಾಡಿದರು. ವಿವಿಧ ಮಂಗಳ ವಾದ್ಯಗಳ ಘೋಷ ಶಬ್ದಗಳು ಮುಗಿಲು ಮುಟ್ಟಿದವು. ಶ್ರೀ ರಾಘವೇಂದ್ರ ವಿಜಯ ಕಾವ್ಯದಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ತಸ್ಯ ನಾಮ ಸದದೆ ಸದಾಶಿಷ ರಾಜರಾಜ ಇವ ರಾಜಿತಶ್ರಿಯ ರಾಮಭದ್ರ ಇವ ಭದ್ರ ಭಾಜನಂ ತತ್ಕೃಪೇವ ಜಗತಾಂ ಹಿತೇ ರತಃ. ವೇದಾಂತ ಸಾಮ್ರಾಜ್ಯಾಧಿಪತಿಯಾದ ಸಿಂಹಾಸನವನ್ನು ಹತ್ತಿರುವ ಹೇ ಶಿಷ್ಯನೇ, ನೀನು ಶ್ರೀಹರಿಯ ಇಚ್ಛಾನುಸಾರವಾಗಿ ರಾಘವೇಂದ್ರ ತೀರ್ಥನೆಂದು ಪ್ರಚಾರ ಹೊಂದುತ್ತಿರುವೆ. ಶ್ರೀಹರಿಯ ಸಂಕಲ್ಪ ನೆರವೇರಿತು. ಕುಬೇರನಂತೆ ಐಶ್ವರ್ಯವನ್ನು, ಶ್ರೀರಾಮನಂತೆ ಶುಭ ಪರಂಪರೆಯನ್ನು ಹೊಂದು ಮತ್ತು ಲೋಕಕ್ಕೆ ಶುಭ ಉಂಟು ಮಾಡುವಲ್ಲಿಯೇ ನಿರತನಾಗು. ಶ್ರೀ ಸುರೇಂದ್ರ ವದಯಂ ತಪಸ್ಯೆಯ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ ವಿಶ್ರುತೋಹಮಿವ ವಾದಸಂಗರೆ ರಾಘವೇಂದ್ರ ಯತಿರಾಟ್ ಸಮಯದತಾಂ. ನಮ್ಮ ಪರಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರಂತೆ ತಪಸ್ಸಂಪನ್ನತೆಯು, ನಮ್ಮ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥರಂತೆ ಕೀರ್ತಿಯು, ನಮ್ಮಂತೆ ವಾದಗಳಲ್ಲಿ ಕೌಶಲ್ಯವು ನಿಮಗೆ ಉಂಟಾಗಿ ನಿಮ್ಮ ಅಧಿಪತ್ಯದಲ್ಲಿ ಮಠವು ಅತಿಶಯ ಅಭಿವೃದ್ಧಿಯನ್ನು ಹೊಂದುವುದು ಆಚಂದ್ರಾರ್ಕವಾಗಿ ನಿಮ್ಮ ಕೀರ್ತಿ ಪತಾಕೆ ಜಗತ್ತಿನಲ್ಲಿ ಶೋಭಿಸಲಿ. ಶ್ರೀ ಮೂಲ ರಾಮದೇವನ ಕೃಪಾಕಟಾಕ್ಷ ಸದಾ ನಿಮ್ಮ ಮೇಲೆ ಉಂಟಾಗಲಿ ಎಂದು ಆಶೀರ್ವಾದ ಮಾಡಿದರು. ಹೀಗೆ ಶ್ರೀ ರಾಘವೇಂದ್ರ ಗುರುಗಳು ತಮ್ಮ ಸನ್ಯಾಸತ್ವವನ್ನು ಸ್ವೀಕರಿಸಿ ಸನ್ಯಾಸಾಶ್ರಮವನ್ನು ಸೇರುತ್ತಾರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಚಾರವನ್ನು ತಿಳಿಸುವಲ್ಲಿ ನಾವು ಉತ್ಸುಕರಾಗಿದ್ದೀವಿ. ನಮ್ಮ ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಾಘವೇಂದ್ರ ಸ್ವಾಮಿಗಳು ನಿಮ್ಮೆಲ್ಲರನ್ನು ಹರಸಲಿ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ಹರೇ ಕೃಷ್ಣ, ಹರೇ ಕೃಷ್ಣ.